ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್. ಇದು ನನ್ನ ಮಂಡೇ ಮಾರ್ನಿಂಗ್ ಆಗಿರುತ್ತೆ. ಎದ್ದ ತಕ್ಷಣ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಕ್ಕಂಥದ್ದು ನನ್ನ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಮೊದಲಿಗೆ ಇಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ಅದಾದ ನಂತರ ಟಿಫನ್ ಎಲ್ಲ ಮುಗಿಸಿ ಒಂದು ಏರ್ ಪ್ಯಾಕ್ ಮಾಡಬೇಕಂತ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನೀರನ್ನು ಕಾಯಕ್ಕಿಟ್ಟು ಆಯಿಲನ್ನು ಕಾಯಕ್ಕಿಟ್ಟಿದ್ದೀನಿ. ಹಾಗೆಯೇ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ಕರಿಬೇವು, ಹಾಗೆ ಒಂದು ಆನಿಯನ್ನು, ಹಾಗೆ ಒಂದು 2 ತುಂಡಷ್ಟು ಜಿಂಜರನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ನೀರು ಹಾಕ್ತೀರಾ ನಿಮಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಬೇಕಿದ್ದಲ್ಲಿ 1 ಸ್ಪೂನು ನೀರನ್ನು ಹಾಕೋಬೋದು. ನಮಗೆ ಈ ರೀತಿಯಾದಂತಹ ಜ್ಯೂಸ್ ಇಲ್ಲಿ ರೆಡಿ ಆಗ್ತಾಯಿದೆ. ನೀಟಾಗಿ ಸ್ಟ್ರೈನ್ ಮಾಡಿ ಅದನ್ನು ತಗೊಳ್ಳಿ. ನೀರು ಹಾಕಿಲ್ಲ ಅಂದ್ರೂ ಸಹ ಜ್ಯೂಸು ನಮಗೆ ಸಾಕಾಗುತ್ತೆ. ಅದಾದ ನಂತರ ಕಾಯಿಸಿಟ್ಕೊಂಡಿರ್ತಕ್ಕಂಥ ಎಣ್ಣೆಗೆ, ಸ್ವಲ್ಪ ಬೆಚ್ಚಗಾಗಿರ್ತಕ್ಕಂಥ ಎಣ್ಣೆಗೆ ಈ ಒಂದು ಜ್ಯೂಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ನಿಮ್ಮ ಏರ್ಗೆ ಅಷ್ಟನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಎಲ್ಲ ಬೇಕಂತ ಅನಿಸ್ತು, ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಏರ್ಗೆ ಅಪ್ಲೈ ಮಾಡಿ ಅದಾದ ನಂತರ ಒಂದು 1/2 ಅವರ್ ಬಿಟ್ಟು ಸ್ನಾನ ಮಾಡ್ಕೋಬೇಕು. ಈರುಳ್ಳಿ, ಶುಂಠಿ ಮತ್ತು ಕರಿಬೇವು ಹಾಕಿರೋದ್ರಿಂದ ಏರಲ್ಲಿ ಏನಾದರೂ ಹಿಚ್ಚಿಂಗ್ ಏನಾದರೂ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ, ಹಾಗೆ ತುಂಬ ಏರ್ ಫಾಲ್ ಆಗ್ತಾಯಿದ್ರೆ ಅದು ಸಹ ಕಡಿಮೆ ಆಗುತ್ತೆ. ಇದಾದ ನಂತರ ನಾನು ಗ್ರೋಸರಿಗಳು ಖಾಲಿಯಾಗಿತ್ತು, ಹಾಗಾಗಿ ಖಾಲಿಯಾಗಿರ್ತಕ್ಕಂಥ ಎಲ್ಲ ಬಾಕ್ಸ್ಗಳಿಗೂ ಫಿಲ್ಲಿಂಗ್ ಮಾಡ್ತಾಯಿದ್ದೆ. ಇಲ್ಲಿ ನಾನೊಂದು ಸ್ಟಿಕ್ಕರನ್ನು ಬೈ ಮಾಡಿದ್ದೆ. ಇದು ಒನ್ ಟೈಮ್ ಅಂಟಾಕೋದಕ್ಕೆ ಓಕೆ, ಬಟ್ ಮತ್ತೆ ಯೂಸ್ ಮಾಡೋದ್ರಿಂದ ಸ್ಟಿಕ್ಕರ್ ಹಾಳಾಗುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಬೈ ಮಾಡಿ. ಒಂದು ಕಾಳನ್ನು, ಒಂದು ಬೀಜವನ್ನು ಭೂಮಿಯಲ್ಲಿ ಹಾಕಿದ್ರೆ ಅದರಿಂದ ಸಾವಿರಾರು ಕಾಳುಗಳನ್ನು ಪ್ರಕೃತಿ ನಮಗೆ ಕೊಡುತ್ತೆ. ಸಾವಿರಾರು ಕಾಳುಗಳನ್ನು ಪಡ್ಕೊಂಡ್ರೂ ಸಹ ನಮ್ಮ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ, ಇನ್ನೂ ಏನೋ ಬೇಕು ಅನ್ನೋ ಒಂದು ಮನಸ್ಥಿತಿ ಮನುಷ್ಯಂದಾಗಿದೆ ಅಲ್ವಾ. ಹಾಗೆಯೇ ನಾನು ಉಂಡೆ ಬೆಲ್ಲವನ್ನು ತರೋದ್ರಿಂದ ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿ ರೀಸ್ಟಾಕನ್ನು ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ತಕ್ಷಣವೇ ಯೂಸ್ ಮಾಡ್ಕೋಬೋದು. ಅದನ್ನು ಪೌಡ್ರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಬ್ಯುಸಿ ಟೈಮಲ್ಲಿ ಪೌಡ್ರ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಅದನ್ನು ರೀಸ್ಟಾಕನ್ನು ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ, ಹಾಗೆ ಕೆಲಸನೂ ಸಹ ಬೇಗನೆ ಮುಗಿಯುತ್ತೆ. ಇದಾದ ನಂತರ ಎಲ್ಲ ರೀಸ್ಟಾಕ್ಗಳು ಮುಗೀತು. ಇವಾಗ ಬಾಕ್ಸ್ಗಳನ್ನ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ. It's been too long now, I think that I'm on. I second guess you, I second guess me, I second guess them, don't second guess me. Live in the moment, cause we are so free. And in this moment, life is like a dream. Live in the moment, cause we are so free. And in this moment, life is like a dream. So come a little closer, but don't hold your breath. Silence in the background. ಇದೆಲ್ಲ ಕೆಲಸಗಳು ಮುಗಿದ ನಂತರ ಮಾರ್ನಿಂಗ್ ಪೂಜೆಯನ್ನು ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ.
ಇವತ್ತಿನ ನನ್ನ ಈ ದಿನವನ್ನು ಈ ರೀತಿಯಾಗಿ ಕಂಪ್ಲೀಟ್ ಮಾಡಿಕೊಂಡೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.